ಶುರು ಮಾಡೋಣ ವೆರಿ ಕ್ವಿಕ್ಲಿ. 9:15 ಶಿವಕುಮಾರ ಉದಾಸಿ ಅವರ ಜೊತೆಗೆ ಬಹಳ 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 ವಿಚಾರಗಳನ್ನ ಹಂಚಿಕೊಂಡಿರುವ ಪವರ್ ಪಂಚ್ ಇದೆ. ಕಳೆದ 3 ದಿನಗಳ ವಿಷಯನ ನಾನು ನಿನ್ನೆ ಮಾತನಾಡ್ತಾ ಇದ್ದೆ. ಐ ಟ್ರಾವೆಲ್ಡ್ ಅಬೌಟ್ 7 ಡಿಸ್ಟ್ರಿಕ್ಟ್ಸ್, 7 ಉತ್ತರ ಕರ್ನಾಟಕದ ಜಿಲ್ಲೆಗಳು ಮತ್ತು ಒಂದು ಈ ಕಡೆ ಉತ್ತರ ಕನ್ನಡದಲ್ಲಿ ಶಿರಸಿ ಆದ ನಂತರದಲ್ಲಿ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ ಮತ್ತು ಗದಗ, ಅದಾದ ನಂತರದಲ್ಲಿ ಹುಬ್ಳಿ, ಧಾರವಾಡ, ಆಮೇಲೆ ನಮ್ಮ ಚಿಕ್ಕೋಡಿ ತಾಲೂಕು ಅಂಡ್ ದೆನ್ ಬೆಳಗಾವಿ. ಸೊ ಅಬೌಟ್ 6 ಜಿಲ್ಲೆಗಳು ಜೊತೆಗೆ ಒಂದು ತಾಲೂಕು ಆಫ್ ಬೆಳಗಾವಿ. ಅಲ್ಲಿ ಎಂಪಿಗಳು ಈಗ ಹಾಲಿ ಇರುವವರು ಮತ್ತು ಅಭ್ಯರ್ಥಿ ಅವರ ಥಾಟ್ ಮತ್ತು ವಿಷನ್ ಪ್ರಾಸೆಸ್ ಏನು ಅಂತ ನನಗೆ ಬೇಕಾಗಿತ್ತು. ಬಿಕಾಸ್ ಸುಮ್ಮನೆ ಹೋಗ್ಬಿಟ್ಟು ಏನೋ ಮಾತಾಡ್ಕೊಂಡು ಬಂದ್ಬಿಡೋದಲ್ಲ. ಬಿಕಾಸ್ ನಾವು ಅವ್ರನ್ನ ಸಂಸತ್ತಿಗೆ ಆಯ್ಕೆ ಮಾಡಿ ಕಳಿಸ್ತಾ ಇದ್ದೀವಿ. ಯಾರ್ಯಾರು ಕಣದಲ್ಲಿ ನಿಂತ್ಕೊಂಡಿದ್ದಾರೋ 28 ಕಾನ್ಸ್ಟಿಟ್ಯೂನ್ಸೀಸ್ಗಳಲ್ಲಿ ಕೂಡ. ಅಂಡ್ ಐ ಆಮ್ ವೆರಿ ಹ್ಯಾಪಿ. ಬಹಳ ಜನಕ್ಕೆ ಅಲ್ಲಿರೋರಿಗೆ ವಿಷನ್ ಇಸ್ ಕ್ವೈಟ್ ಗುಡ್. 2 ಸಲ 3 ಸಲ ಎಂಪಿಗಳಾಗಿರೋರು. ಅನಂತ್ ಕುಮಾರ್ ಹೆಗಡೆ 5 ಸಲ ಎಂಪಿ ಆಗಿದ್ದವರು, ಈಗ 6ನೇ ಸಲಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಶಿವಕುಮಾರ್ ಉದಾಸಿ ವಾಸ್ ದೇರ್. ಸುರೇಶ್ ಅಂಗಡಿ 3 ಸಲ ಎಂಪಿ ಆಗಿದ್ದವರು. ಸೊ ಥಾಟ್ ಪ್ರಾಸೆಸ್ ಇಸ್ ಕ್ವೈಟ್ ಗುಡ್. ಬಟ್ ಒಂದಿಷ್ಟು ಸರ್ವೆಯೋ ರಿವ್ಯೂವೋ ಆ ಥರದ ಹಂತದಲ್ಲಿ ತೆಗೆದುಕೊಂಡಾಗ ಎಲ್ಲ ಪಾರ್ಟಿಗಳ ಪರ ಮತ್ತು ವಿರುದ್ಧವೂ ಚರ್ಚೆಗಳಾಗ್ತಾ ಇದ್ದಾವೆ. ಸೊ ಒನ್ ಸಚ್ ಕಾನ್ವರ್ಸೇಷನ್ ವಿತ್ ಶಿವಕುಮಾರ್ ಉದಾಸಿ 9:15 ಬರುತ್ತೆ. ಪ್ಲೀಸ್ ಡೂ ವಾಚ್ ಇಟ್. ಶುರು ಮಾಡೋಣ. ಹಾಗಿದ್ರೆ ಐ ಥಿಂಕ್ ವಿ ಕ್ಯಾನ್ ಸ್ಕಿಪ್ ದಿ ಹೆಡ್ಲೈನ್ಸ್ ಟುಡೇ ಇವತ್ತು ಅಂತ ಅನ್ಸುತ್ತೆ. ಹೆಡ್ಲೈನ್ಸ್ನ ನಾವು ಆ ಕಡೆ ಇಟ್ಬಿಡೋಣ. ಅಮಿತ್ ಶಾ ಅವರ ರ್ಯಾಲಿಗೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅನ್ನು ಬರ್ತಾ ಇದೆ. ಬಹಳ ಜನ ಸುಸ್ತಾಗ್ಬಿಟ್ಟಿದ್ದಾರೆ ಅಂತ ಅಮಿತ್ ಶಾ ರ್ಯಾಲಿಯಲ್ಲಿ. ಏನಾಯ್ತು? ವಾಟ್ ಹ್ಯಾಪನ್? ಹ್ಯಾವ್ ಎ ಲುಕ್. ಅದೇ ಅಮಿತ್ ಶಾ ಅವರು ಬರ್ತಾರೆ ಅಂತ ಬಹಳ ಜನ ಕಾಯ್ತಾ ಇದ್ರು. ಕಾದು ಸುಸ್ತಾಗ್ಬಿಟ್ಟಿದ್ದಾರೆ. ರ್ಯಾಲಿಯಲ್ಲಿ ಭಾಗವಹಿಸಿ ಸುಸ್ತಾಗಿರೋದಲ್ಲ, ಕಾದೇ ಸುಸ್ತಾಗಿರೋದು. ಅಮಿತ್ ಶಾ ಆಗಮನಕ್ಕೆ 2 ಗಂಟೆಗೂ ಹೆಚ್ಚು ಕಾಲ ಮುಖಂಡರು ಕಾದಿದ್ದಾರೆ. ಆದರೆ ಅಮಿತ್ ಶಾ ಹ್ಯಾಸ್ ನಾಟ್ ಅರೈವ್ಡ್ ಅಟ್ ಆಲ್. ಬನಶಂಕರಿ ಟು ಜೆಪಿ ನಗರದವರೆಗೆ ಸಾರಕ್ಕಿ ಸಿಗ್ನಲ್, ನಾಟ್ ಎಕ್ಸಾಕ್ಟ್ಲಿ ಜೆಪಿ ನಗರ, ಸಾರಕ್ಕಿ ಸಿಗ್ನಲ್ 2 ಕಿಲೋಮೀಟರ್ಗಳ ದೂರ. ಜಸ್ಟ್ ಅಬೌಟ್ 2 ಕಿಲೋಮೀಟರ್ಸ್ ಆರ್ 2.5 ಕಿಲೋಮೀಟರ್ಸ್ ಅಂತ ಅನ್ಕೊಳ್ಳಿ. ಮ್ಯಾಕ್ಸಿಮಮ್ ಆಫ್ 3 ಕಿಲೋಮೀಟರ್ ಅಂತ ಅನ್ಕೊಳ್ಳಿ. ಸೊ ಅಮಿತ್ ಶಾ ಅವ್ರು ಇಲ್ದೇನೆ ಇವರು ರ್ಯಾಲಿಯನ್ನ ಶುರು ಮಾಡಿಕೊಂಡು ಬಿಟ್ರು. ನೌ ಹಿ ಹ್ಯಾಸ್ ಅರೈವ್ಡ್. ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣದ ಅಭ್ಯರ್ಥಿ, ಆಮೇಲೆ ಸೋಮಣ್ಣವರು, BS ಯಡಿಯೂರಪ್ಪನವರು ಹಾಗೂ R ಅಶೋಕ್ ಅವರು. ಬನಶಂಕರಿಯಿಂದ ಜೆಪಿ ನಗರಕ್ಕೆ ಹೋಗೋ ಜನ ನೆನಪಲ್ಲಿ ಇಟ್ಕೊಳ್ಳಿ. ಮತ್ತು ಬನಶಂಕರಿ ಕಡೆಗೆ ಹೋಗೋ ಜನ ಹುಷಾರ್. ನಿಮ್ಮ ಕಾರು, 2 ವೀಲರು, ಸೈಕಲ್ಲು ಏನ್ ಬೇಕಾದ್ರೂ ಆಗಿರ್ಲಿ, ಆ ಕಡೆ ತಲೆ ಹಾಕ್ಬೇಡಿ ನಾನು ಸ್ವಲ್ಪ ಹೊತ್ತು. ಸಾಕು. ಇನ್ನೊಂದು ಕಡೆಯಿಂದ ತೇಜಸ್ವಿನಿ ಅನಂತ್ ಕುಮಾರ್ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಆದರೆ ಕೊನೆ ಹಂತದಲ್ಲಿ ಅಚ್ಚರಿ ಎಂಬಂತೆ ತೇಜಸ್ವಿ ಸೂರ್ಯ ಅವರನ್ನ ಅಲ್ಲಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲಾಗಿದೆ. ಇದರ ಬೆನ್ನಲ್ಲೇ ಇದೀಗ ತೇಜಸ್ವಿ ಅನಂತ್ ಕುಮಾರ್ ಅವರನ್ನ ಬಿಜೆಪಿಯ
ರಾಜ್ಯ ಉಪಾಧ್ಯಕ್ಷೆಯಾಗಿ ನೇಮಕವನ್ನ ಮಾಡಲಾಗಿದೆ. ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ಟ್ವೀಟ್ ಮಾಡಿ ತಿಳಿಸಿದ್ದಾರೆ. ಅದೇ ರೀತಿ ಅವರಿಗೆ ಶುಭಾಶಯಗಳನ್ನ ಕೂಡ ಕೋರಿದ್ದಾರೆ. ತದನಂತರ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಿದ್ದಾವೆ. ಬಿಜೆಪಿಯಲ್ಲಿ ಈಗಾಗಲೇ ಸಾಕಷ್ಟು ಜನ ಉಪಾಧ್ಯಕ್ಷರಿದ್ದಾರೆ, ಅವರ ಸಾಲಿಗೆ ಇವರನ್ನೂ ಕೂಡ ಸೇರಿಸಲಾಗಿದೆ ಎನ್ನುವಂತ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಇದಕ್ಕೂ ಬಂದಿಲ್ಲ, ರ್ಯಾಲಿ ಕೂಡ ಬಂದಿಲ್ಲ ತೇಜಸ್ವಿನಿ ಅನಂತಕುಮಾರ್. ಐ ಥಿಂಕ್ ಇನ್ನ ಅಸಮಾಧಾನ ಇದೆ ಅನ್ಸುತ್ತೆ. ಅಸಮಾಧಾನ ಇದ್ದೇ ಇದೆ ಮತ್ತು ಬಹಿರಂಗವಾಗಿ ಕೂಡ ಅವ್ರು ಬಹಳ ಸಲ ಹೇಳ್ಕೊಂಡಿದ್ದಾರೆ ಕೂಡ. ಶಿ ಇಸ್ ಹರ್ಟ್, ಬೇಸಿಕಲಿ ಶಿ ಇಸ್ ಅಬ್ಸಲ್ಯೂಟ್ಲಿ ಹರ್ಟ್ ಅಂಡ್ ಇಟ್ ಹ್ಯಾಪನ್ಸ್. ಆಮೇಲೆ ಯಾರಿಗೂ ಗೊತ್ತಿಲ್ಲ ತೇಜಸ್ವಿ ಸೂರ್ಯ ಯಾಕೆ ಆಯ್ಕೆಯಾದ್ರು ಅನ್ನೋದ್ರ ಬಗ್ಗೆ ಬಹಳ ಜನಕ್ಕೆ ಪ್ರಶ್ನೆ ಇದಾವೆ. ಆಯ್ಕೆ ಆಗಬಾರ್ದು ಅಂತೇನಲ್ಲ, ಬಟ್ ಯಾಕೆ ಆಯ್ಕೆ ಆದ್ರೂ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇದೆ. ನೋಡಿ, ತೇಜಸ್ವಿ ಸೂರ್ಯ ಅವರ ಪರವಾಗಿ ಮತ ಯಾಚಿಸುವುದಕ್ಕೆ ಇವತ್ತು ಅಮಿತ್ ಶಾ ಬಂದಿರೋದು ಬೆಂಗಳೂರಿಗೆ, ಬಿಜೆಪಿಯ ರಾಷ್ಟ್ರಾಧ್ಯಕ್ಷರು. ಸೊ ಅದೆಲ್ಲ ನೋಡ್ತಿರ್ತಾರೆ ಕೂಡ. ಸಿರಿ ವಾಟ್ ಎವರ್ ಇಟ್ ಈಸ್, ಅವರು ಕೂಡ ಬಹಳ ಸೋಷಿಯಲ್ ಸರ್ವಿಸ್ಗಳಲ್ಲಿ ಪಾಲ್ಗೊಂಡಿರೋರು, ಜೊತೆಗೆ ಬೇರೆ ಬೇರೆ ಯೋಜನೆಗಳನ್ನ ಮತ್ತು ಆಲೋಚನೆಗಳನ್ನ ಅವರು ಹಾಕೊಂಡಿರೋರು. ಅದೆಲ್ಲವೂ ಕೂಡ ಸ್ಪಷ್ಟ, ಅದೆಲ್ಲವೂ ಕೂಡ ಬಹಳ ಸುಸ್ಪಷ್ಟ. ಹವರ್ ಬೇಸಿಕ್ ಹ್ಯೂಮನ್ ಫೀಲಿಂಗ್ಸ್ ನನಗೆ ಸಿಗಬೇಕಾಗಿತ್ತು ಅಂತಲ್ಲ, ನೀವು ಅದನ್ನು ಕಡೆಗಣಿಸೋಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಅಂಡ್ ಪ್ರಾಬಬ್ಲಿ ಟುಮಾರೋ ಶಿ ಮೇ ಸೇ ಇಲ್ಲ ನನಗೇನೋ ಬೇರೆ ಕೆಲಸ ಇತ್ತು ಅಂತ. ಹವರ್ MP ಟಿಕೆಟ್ ಅವರ ಕೈಗೆ ಸಿಗದಿರೋದು ಕೂಡ ಎಷ್ಟು ದೊಡ್ಡ ಮಟ್ಟದ ಸ್ಟೇಟ್ ಲೀಡರ್ಗಳ ವೈಫಲ್ಯ ಅನ್ನೋದ್ರ ಬಗ್ಗೆನೂ ನಾವಿವತ್ತು ಮಾತಾಡಬೇಕು. ಯಡಿಯೂರಪ್ಪನವರು, ಆರ್ ಅಶೋಕ್ ಅವರು, ಸೋಮಣ್ಣವರು, ಅವರು ಇವರು ದೊಡ್ಡವರು ಬಸವನಗುಡಿಯಲ್ಲಿ ಆಫೀಸೇ ಓಪನ್ ಮಾಡಿಸ್ಬಿಟ್ರು, ನೀವೇ ಮುಂದಿನ MP ಅನ್ನೋ ರೇಂಜ್ಗೆ. ಅದನ್ನೇ ಹೇಳ್ತೇವೆ ತೇಜಸ್ವಿ ಅನಂತಕುಮಾರ್ ಇವಾಗ. ಮೊದಲೇ ಹೇಳಿದ್ರೆ ನಾನು ಸುಮ್ಮನೆ ಈ ತರ ಪ್ರಚಾರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕರೆಕ್ಟ್, ಆಸೆ ಹುಟ್ಟಿಸಿದ್ರು ಪಾಪ. ಅವಮಾನ ಆದಂಗಾಗಿದೆ ನನಗೆ. ಅವಮಾನನೇ ಅದು, 1000ಕ್ಕೆ 1000 ಅವಮಾನ ಅದು, 100ಕ್ಕೆ 100 ಅಲ್ಲ, 1000ಕ್ಕೆ 1000 ಅವಮಾನ ಅದು. ಓಕೆ, ಸೊ ಹೀಗೆಲ್ಲ ಹೇಳಕ್ ಶುರು ಹಚ್ಕೊಂಡ್ಬಿಟ್ರು. ಆರ್ ಅಶೋಕ್ ಅವ್ರು ಮಾತನಾಡಿದ್ರು, ಮೀಡಿಯಾ ಮುಂದೆ ಲೈವ್ ಕೊಟ್ರು, ಪವರ್ TV ಮುಂದೆನೆ ಅವತ್ತು ಮಾತನಾಡಿದ್ರು. ಬಹಳ ಖುಷಿ, ಹಂಗೆ ಹಿಂಗೆ ಇವ್ರು ಆಯ್ಕೆ ಆಗ್ತಿದ್ದಾರೆ, ನಾನು ಇವರಿಗೆ ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸ್ತೇನೆ ಬಿಜೆಪಿಗೆ, ಶಿ ಇಸ್ ಗೋಯಿಂಗ್ ಟು ಬಿ ದಿ MP ಕ್ಯಾಂಡಿಡೇಟ್ ಅಂತೆಲ್ಲ ಅಂದ್ಬಿಟ್ಟು ಸಡನ್ ಆಗಿ ನೀವು ಬ್ಯಾಕ್ ಫೈರ್ ಆಗೋದ್ರೆ ಅವ್ರಿಗೆ ಎಂಥ ದೊಡ್ಡ ಅನ್ಯಾಯ, ಅವ್ರಿಗೆ ಎಂಥ ದೊಡ್ಡ ಅನ್ಯಾಯ. ಎರಡನೇದು, ಸಮಯದ ಅಭಾವ ಇರೋದ್ರಿಂದ ನಾನು ಬಹಳ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ನೋಡಿ. ಅದೆಲ್ಲವೂ ಆಗೋಯ್ತು ಅಂತ ಅನ್ಕೊಳ್ಳಿ, ಅದೆಲ್ಲ ಆಗಿ ಹೋದ್ಮೇಲೆ ಪಕ್ಷದ ಉಪಾಧ್ಯಕ್ಷ ಸ್ಥಾನ ಕೊಟ್ಬಿಟ್ಟು ಸಮಾಧಾನ ಕೊಡಿಸೋದು ಅನದರ್ ಬಿಗ್ ಫ್ಯಾಟಲ್ ಫೇಲ್ಯೂರ್. ತುಂಬಾ ಜನ ಚರ್ಚೆ ಮಾಡ್ತಿದ್ರು, ತುಂಬಾ ಜನ ಇದ್ದಾರೆ ಉಪಾಧ್ಯಕ್ಷ ಸ್ಥಾನದಲ್ಲಿ ಅಂತ. ಇತ್ತೀಚೆಗೆ ಪಕ್ಷಕ್ಕೆ ಸೇರ್ಪಡೆ ಆದವರಿಗೆಲ್ಲ ಆ ಪಟ್ಟ ಕೊಟ್ಟಿದ್ದಾರೆ, 100 ಜನ. ಹೌದು, ವೈಸ್ ಪ್ರೆಸಿಡೆಂಟ್ ಅಂತಂದ್ರೆ ನೀವು ಆತರ ಅನ್ಕೊಂಡ್ಬೇಡಿ, CM DCM ಲೆವೆಲ್ ಅಂತ ಅನ್ಕೋಬೇಡಿ ನೀವು. ಅಥವಾ ಯಡಿಯೂರಪ್ಪನವ್ರು ಆದ್ಮೇಲೆ ಉಪಾಧ್ಯಕ್ಷರು. ಬಹಳ ಜನಕ್ಕೆ ಅದೇ ಕನ್ಫ್ಯೂಷನ್ ಇರೋದು, ಯಡಿಯೂರಪ್ಪನವ್ರ ಅಧ್ಯಕ್ಷರು ರೀ, ಇವರು ವೈಸ್ ಪ್ರೆಸಿಡೆಂಟ್ ರೀ, ಯಡಿಯೂರಪ್ಪನವ್ರ ಆದ್ಮೇಲೆ ಇವ್ರಿಗೆ ಈ ಸ್ಥಾನ. ಹಂಗೇನಲ್ಲ, ವೈಸ್ ಪ್ರೆಸಿಡೆಂಟ್ಗಳು 100 ಜನ ಇದ್ದಾರೆ ಬಿಜೆಪಿಯಲ್ಲಿ. ಆಮೇಲೆ ಬೇರೆ ಬೇರೆ ಘಟಕಗಳಿಗೆ ಪ್ರೆಸಿಡೆಂಟ್ಗಳೇ ಇದ್ದಾರೆ. IT ವಿಂಗ್ ಪ್ರೆಸಿಡೆಂಟ್, ಫಿನಾನ್ಸ್ ವಿಂಗ್ ಪ್ರೆಸಿಡೆಂಟ್. ನಾನು ಪ್ರೆಸಿಡೆಂಟ್ ಬಿಜೆಪಿಗೆ ಅಂತ ಹೇಳ್ಕೋಬಹುದು. ಯಾವ್ದಕ್ಕಪ್ಪ? ಇದಕ್ಕೆ ಸರ್ ನಾನು ಯುವ ಮೋರ್ಚಾ ಪ್ರೆಸಿಡೆಂಟ್, SC ಮೋರ್ಚಾ, ಆ ಥರ ಸುಮಾರಿಗೆ ಪ್ರೆಸಿಡೆಂಟ್ಗಳಿದ್ದಾರೆ. ಬಟ್ ಏನು ಕಾಂಪನ್ಸೇಷನ್ ಇದು? ಅದು ನೀವು MP ಟಿಕೆಟ್ಗೂ ಉಪಾಧ್ಯಕ್ಷ ಸ್ಥಾನಕ್ಕೂ ಕಾಂಪನ್ಸೇಷನ್ ಮಾಡೋದಕ್ಕೆ ಬಿಜೆಪಿ ಹೊರಡ್ತಿದೆ ಅಂತಂದ್ರೆ ಶೇಮ್ ಆನ್ ದೆಮ್. ಮೂರನೇದು, ಉಪಾಧ್ಯಕ್ಷ ಸ್ಥಾನ ಕೊಡಲೇಬಾರ್ದಾಗಿತ್ತು ತೇಜಸ್ವಿನಿ ಅನಂತಕುಮಾರ್ ಅವರಿಗೆ. ಕೊಡಬಾರ್ದಾಗಿತ್ತು ಯಾಕೆಂತಂದ್ರೆ ಅವ್ರು ಅರ್ಹರಲ್ಲ ಅಂತಲ್ಲ, ಶಿ ಡಿಸರ್ವ್ಸ್ ಮೋರ್ ಅಂತ ನಾನು ಹೇಳ್ತಾ ಇರೋದು. ಅವರು ಕೇವಲ ಉಪಾಧ್ಯಕ್ಷ ಸ್ಥಾನಕ್ಕೆ ತೃಪ್ತಿ ಪಡಿಸಬೇಕಾಗಿರ್ಲಿಲ್ಲ ಅವರನ್ನ. ಶಿ ಡಿಸರ್ವ್ಸ್ ಮೋರ್. ಮೇ ಬಿ ಮಾಡ್ತಾರನ್ನೋ ಗೊತ್ತಿಲ್ಲ ನನಗೆ. ಐ ಬಿಲೀವ್ ಮೇ ಬಿ ರಾಜ್ಯಸಭೆಗೆ ಎಂಟ್ರಿ ಪಡಿಸ್ಕೊಳ್ಬಹುದು. ಈಗ ಸದ್ಯಕ್ಕೆ ಯಾವುದೇ ಸ್ಥಾನಗಳು ಖಾಲಿ ಇಲ್ಲ ರಾಜ್ಯಸಭೆಯಲ್ಲಿ, ಬಟ್ ಅವ್ರನ್ನ ಎಂಟ್ರಿ ಪಡಿಸ್ಕೊಳ್ಳುವ ಸಾಧ್ಯತೆ ಇದೆ, ತೇಜಸ್ವಿನಿ ಅನಂತಕುಮಾರ್ ಅವರನ್ನ. ಮತ್ತು ಬೇರೆ ಬೇರೆ ಆಲೋಚನೆಗಳು ಅವ್ರ ಬಗ್ಗೆ ಮಾಡುವ ಸಾಧ್ಯತೆ ಇದೆ. ಬಟ್ ನಾವು ಶಿ ಶುಡ್ ಹ್ಯಾವ್ ಬೀನ್ ಲೆಫ್ಟ್ ಅಲೋನ್ ನನ್ನ ಪ್ರಕಾರ. ಯಡಿಯೂರಪ್ಪನವ್ರು ಮಾತು ನಡೀತಾ ಇಲ್ವಾ? ಒಂದ್ ಕಡೆ ತೇಜಸ್ವಿ ಅನಂತಕುಮಾರ್, ಮತ್ತೊಂದ್ ಕಡೆ ಚಿಕ್ಕೋಡಿಯಲ್ಲಿ ರಮೇಶ್ ಕತ್ತಿ, ಇವರಿಬ್ಬರ ಹೆಸರನ್ನು ಕೂಡ ಕಳಿಸಿದ್ರು. ಬಟ್ ಬಿಜೆಪಿಲಿ ಏನಾಗಿದೆ ಅಂತಂದ್ರೆ, ಯಡಿಯೂರಪ್ಪನವರು ಹಾಗೂ RSS, ಫಾರ್ ಎಕ್ಸಾಂಪಲ್ ನಾನು ನೇರವಾಗಿ ಹೇಳ್ತೀನಿ, ಸಂತೋಷ್ ಅವರು, BL ಸಂತೋಷ್ G ಅಂತ ಅವ್ರು ಕರೀತಾರೆ. ಅವರ ನಡುವೆ ಮುಸುಕಿನ ಗುದ್ದಾಟ ಇರೋದು ನಿಮ್ಗೆ ಬಹಳ ಚೆನ್ನಾಗಿ ಗೊತ್ತಿರೋ ವಿಷಯ. ಇಲ್ಲಿ ಏನಾಗಿದೆ, ಮುಸುಕಿನ ಗುದ್ದಾಟದ ಮುಂದುವರೆದ ಭಾಗವಾಗಿ, ಇದು ನನ್ನ ವಿಶ್ಲೇಷಣೆ, ಬಿಜೆಪಿಯವರು RSS ಅವರು ಒಪ್ಕೊಳ್ತಾರೆ ಇಲ್ಲ ನನ್ಗೆ ಗೊತ್ತಿಲ್ಲ. ಮುಸುಕಿನ ಗುದ್ದಾಟದ ಮುಂದುವರೆದ ಭಾಗವಾಗಿ ಏನಾಗಿದೆ, ಇಬ್ಬರ ನಡುವಿನ
ಒಂದಿಷ್ಟು ಬೇರೆ ಬೇರೆ ಆಲೋಚನೆಗಳು ಏನ್ ಮಾಡಿದಾವೆ, ನಾನು ನನ್ನ ಕ್ಯಾಂಡಿಡೇಟ್ನ ಪರವಾಗಿ ನಾನಿರ್ತೀನಿ, ನೀವು ನಿಮ್ಮ ಕ್ಯಾಂಡಿಡೇಟ್ನ ಪರವಾಗಿ ನೀವಿರಿ, ನೀವು ಆಯ್ಕೆ ಮಾಡಿ ಶಿಫಾರಸು ಮಾಡಿದ ಕ್ಯಾಂಡಿಡೇಟ್ ವಿಚಾರಕ್ಕೆ ನಾನು ಬರಲ್ಲ, ನಾನು ಆಯ್ಕೆ ಮಾಡಿ ಕಳಿಸಿದ ಕ್ಯಾಂಡಿಡೇಟ್ ವಿಚಾರಕ್ಕೆ ನೀವು ಬರಬೇಡಿ ಅಂತ ಮಾತಿದೆ. ಹಂಗೆ ಇದಾಗಿರೋದು, ಹಂಗೆ ಆಗಿರೋದು. ಅರ್ಥ ಆಯ್ತಾ? ದಟ್ ಈಸ್ ವಾಟ್ ಹ್ಯಾಸ್ ಹ್ಯಾಪನ್ಡ್ ಹಿಯರ್. BL ಸಂತೋಷ್ ಅವರ ಕ್ಯಾಂಡಿಡೇಟ್ ಫೇವರೇಟ್ ಕ್ಯಾಂಡಿಡೇಟ್ಗಳು ಅಂತ ಒಂದಿಷ್ಟು ಜನ ಇರುವ ಸಾಧ್ಯತೆ ಇದೆ. ಯು ಚೂಸ್ ಯುವರ್ ಕ್ಯಾಂಡಿಡೇಟ್ ಅಂಡ್ ರೆಕಮೆಂಡ್, ನಾನು ಅದಕ್ಕೆ ಅಡ್ಡ ಬರಲ್ಲ. ಯಡಿಯೂರಪ್ಪಾಜಿ, ಯು ಚೂಸ್ ಯುವರ್ ಕ್ಯಾಂಡಿಡೇಟ್ ರೆಕಮೆಂಡ್, ನಾನು ಅದಕ್ಕೆ ಅಡ್ಡ ಬರಲ್ಲ. ಈ ತರದೊಂದು ಅಲಿಖಿತ ಮಾತುಕತೆ ಆಗೋಗಿದೆ. ಬೆಂಗಳೂರು ಸೌತ್ನ ಸದ್ಯದ ಈ ನಿರ್ಧಾರಕ್ಕೆ ಇದೇ ಕಾರಣ, ಬೇರೆ ಯಾವುದೂ ಅಲ್ಲ. ಐ ಓಪನ್ಲಿ ಸೇ ದಿಸ್ ಇಸ್ ದ ರೀಸನ್. ಇದನ್ನು ಬಿಟ್ಟು ಬೇರೆ ಕಾರಣನೇ ಇಲ್ಲ. ಇದನ್ನು ಬಿಟ್ಟು ಬೇರೆ ಕಾರಣ ಇರೋದಕ್ಕೆ ಸಾಧ್ಯನೇ ಇಲ್ಲ. BL ಸಂತೋಷ್ ಅವರ ಕ್ಯಾಂಡಿಡೇಟ್ ಯಾರು, ಯಡಿಯೂರಪ್ಪನವರ ಕ್ಯಾಂಡಿಡೇಟ್ ಯಾರು, ನಾನು ಹೇಳ್ಬೇಕಾ ನಿಮಗೆ? ಬಿಡಿಸಿ ಹೇಳ್ಬೇಕಾ? ನಾನು ಓಪನ್ ಆಗಿ ಹೇಳ್ಬೇಕಾ ನಿಮಗೆ? ಎಲ್ರಿಗೂ ಗೊತ್ತಾಗಿರೋ ವಿಷಯ. ದಿಸ್ ಈಸ್ ವಾಟ್ ಹಸ್ ಹ್ಯಾಪನ್ಡ್, ದಟ್ಸ್ ಆಲ್. ಬಟ್ ಇವೆಲ್ಲದರ ನಡುವೆ ಅದೇನೋ ಹೇಳ್ತಾರಲ್ಲ, ಅಪಾಮಂಜಗಳದಲ್ಲಿ ಕೂಸು ಬಡವಾಯ್ತು ಅಂತ. ಇಲ್ಲಿ ಬಡವಾಗಿದ್ದು ತೇಜಸ್ವಿನಿ ಅನಂತಕುಮಾರ್. ಎಲ್ಲ ಅರ್ಹತೆ ಇದ್ರು ಕೂಡ ಇನ್ನೊಂದು ಹೇಳ್ತಾರಲ್ಲ, ಇಬ್ಬರು ಜಗಳದಲ್ಲಿ ಮೂರನೇವ್ರಿಗೆ ಲಾಭ ಅಂತ. ಈ ಲಾಭ ಪಡ್ಕೊಂಡಿದ್ದು ತೇಜಸ್ವಿ ಸೂರ್ಯ. ದಟ್ಸ್ ಓಕೆ. ನಾನು ತೇಜಸ್ವಿ ಸೂರ್ಯ ಅವರ ಕ್ಯಾಂಡಿಡೇಚರ್ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇಲ್ಲ. ಐ ಆಮ್ ನಾಟ್ ಸೇಯಿಂಗ್ ಈಸ್ ಅನ್ಫಿಟ್ ಆರ್ ವಾಟ್ ಎವರ್, ಆ ಥರದೆಲ್ಲ ನಾನು ಚರ್ಚೆ ಮಾಡ್ತಾ ಇಲ್ಲ. ಬಟ್ ಐ ಆಮ್ ಸೇಯಿಂಗ್ ತೇಜಸ್ವಿನಿ ಅನಂತಕುಮಾರ್ ಡಿಸರ್ವ್ಡ್ ಮೋರ್. ದಟ್ಸ್ ಆಲ್. ನೆಕ್ಸ್ಟ್, ಇನ್ನೊಂದು ಕಡೆಯಿಂದ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಇವತ್ತು ಬಿಡುಗಡೆಯಾಗಿದೆ. ಸಾಕಷ್ಟು ವಿಚಾರಗಳನ್ನು ಕೂಡ ಪ್ರಸ್ತಾಪವನ್ನ ಮಾಡಲಾಗಿದೆ. ಒಂದಷ್ಟು ವಿಚಾರಗಳು ಜನರಿಗೆ ಉತ್ತಮ ಎನ್ನುವಂತ ರೀತಿಯಲ್ಲಿದ್ರೆ, ಮತ್ತೊಂದಷ್ಟು ವಿಚಾರಗಳು ಇದೀಗ ಸಾಕಷ್ಟು ವಿವಾದಕ್ಕೂ ಕೂಡ ಕಾರಣವಾಗಿದೆ. ಪ್ರಮುಖವಾಗಿ ರೈಲ್ವೆ ಬಜೆಟ್ ನಂತೆ ಈ ಬಾರಿ ರೈತರಿಗೆ ಪ್ರತ್ಯೇಕವಾದ ಬಜೆಟ್ ಅನ್ನು ಮಂಡನೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ರೈತರು ಸಾಲ ಮರುಪಾವತಿ ಮಾಡಲು ಸಾಧ್ಯವಾಗದಿದ್ರೆ ಕ್ರಿಮಿನಲ್ ಕೇಸ್ ದಾಖಲಿಸೋದಿಲ್ಲ ಅಂತೆ. ಇನ್ ಮುಂದೆ ಖಾಲಿ ಇರುವಂತ 22 ಲಕ್ಷ ಸರ್ಕಾರಿ ಉದ್ಯೋಗಗಳ ಭರ್ತಿ, ಹಾಗೆ ಪಂಚಾಯಿತಿಯಲ್ಲಿ 10 ಲಕ್ಷ ಉದ್ಯೋಗ, ಹಾಗೆ ಉದ್ಯೋಗ ಖಾತ್ರಿ ಯೋಜನೆಯಡಿ ಕನಿಷ್ಠ ಕೆಲಸ ದಿನಗಳನ್ನ 100 ರಿಂದ 150 ದಿನಗಳಿಗೆ ಹೆಚ್ಚಳವನ್ನ ಮಾಡಲಾಗ್ತಿದೆ. ಪ್ರಮುಖವಾಗಿ GDPಯಲ್ಲಿ 6% ಹಣ ಶಿಕ್ಷಣಕ್ಕೋಸ್ಕರವೇ ಮೀಸಲಿಡ್ತೀವಿ ಅಂತ ಹೇಳಿ ಇದೀಗ ಘೋಷಣೆ ಮಾಡಿದ್ದಾರೆ. ಖಾಸಗಿ ವಿಮಾ ಕಂಪನಿಗಳಿಗೆ ಸಂಪೂರ್ಣವಾಗಿ ತಿಲಾಂಜಲಿಯನ್ನ ಹಾಡ್ತೀವಿ ಅಂತ ಹೇಳಿ ಇವತ್ತು ಘೋಷಣೆಯನ್ನ ಮಾಡಲಾಗಿದೆ. ಪ್ರಮುಖವಾಗಿ GSTಯಲ್ಲಿ 2 ಹಂತದ ತೆರಿಗೆ ಮಾತ್ರ ಇರಲಿದೆ. ಅದು ಎಷ್ಟೆಷ್ಟು ಅಂತ ಹೇಳಿಲ್ಲ, ಬಟ್ ಈ ರೀತಿಯಾಗಿ ಒಂದು ಘೋಷಣೆಯನ್ನ ಮಾಡಲಾಗಿದೆ. ಅಧಿಕಾರಕ್ಕೆ ಬಂದ ಮೊದಲ ದಿನವೇ ರಫೇಲ್ ಹಗರಣದ ತನಿಖೆಯನ್ನ ಆರಂಭವನ್ನ ಮಾಡ್ತಾರಂತೆ. ಇನ್ನು IP ಸೆಕ್ಷನ್ 499 ಮಾನಹಾನಿ, ಇದನ್ನು ಕೂಡ ತೆಗೆಯಲಾಗುವುದು ಎನ್ನುವಂತ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಲಾಗಿದೆ. ರಾಷ್ಟ್ರದ್ರೋಹ IP ಸೆಕ್ಷನ್ 124A ಅದನ್ನು ಕೂಡ ಕೈ ಬಿಡ್ತೀವಿ ಅಂತ ಹೇಳಿ ಇವತ್ತು ಘೋಷಣೆಯನ್ನ ಮಾಡಿದ್ದಾರೆ. ರಾಷ್ಟ್ರೀಯ ಪೌರತ್ವ ತಿದ್ದುಪಡಿ ಮಸೂದೆ ರದ್ದು, ಯಾವ ಪ್ರಜೆಯೂ ಪೌರತ್ವ ನೋಂದಣಿಯಿಂದ ಹೊರಗುಳಿಯುವಂತೆ ನೋಡಿಕೊಳ್ಳಲಾಗುವುದು. ಹಾಗೆ ಕೇಂದ್ರ ಸರ್ಕಾರ ಹುದ್ದೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ. ಅದೇ ರೀತಿಯಾಗಿ ಜಮ್ಮು ಕಾಶ್ಮೀರದಲ್ಲಿ ಸೇನೆ ಕೊಟ್ಟಿರುವಂತಹ ಪರಮಾಧಿಕಾರವನ್ನು ಕೂಡ ಸ್ವಲ್ಪ ಮಟ್ಟಿಗೆ ವಾಪಸ್ ತೆಗೆದುಕೊಳ್ತೀವಿ ಅಂತ ಘೋಷಣೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ನವರ ಪ್ರಣಾಳಿಕೆ ಬಗ್ಗೆ ನೀವೇನಾದ್ರೂ ಪ್ರಶ್ನೆ ಕೇಳೋದಾದ್ರೆ, ಪ್ರಶ್ನೆ ಇದೆಯಾ? ಜಮ್ಮು ಕಾಶ್ಮೀರದ ಸೇನೆ ಪರಮಾಧಿಕಾರ ವಾಪಸ್ ತಗೊಳ್ಳೋದು, ದೇಶದ್ರೋಹ. ಹೌದು, ಪ್ರಶ್ನೆ ಕೇಳೋದಾದ್ರೆ ಒಂದಿಷ್ಟು ಪಾಯಿಂಟ್ಸ್ಗಳು ಒಳ್ಳೇದಿದೆ. ಎಸ್ಪೆಷಲಿ ಹೆಣ್ಮಕ್ಳಿಗೆ 33% ರಿಸರ್ವೇಶನ್ ಕೊಡೋದು ಗುಡ್ ಮೂವ್. ಆದ್ರೆ ಅದನ್ನ ಕೇವಲ ಮ್ಯಾನಿಫೆಸ್ಟೋದಲ್ಲಿ ಹೇಳಿಬಿಟ್ರೆ ಸಾಲದು, ಕಾರ್ಯರೂಪಕ್ಕೆ ತಂದ್ರೂ ಸಾಲದು. ಅವರ ಪಕ್ಷದಲ್ಲಿ ಒಬ್ಬ ಹೆಣ್ಮಗಳು ದೇಶವನ್ನ ಆಡಳಿತ ನಡೆಸಿದಂಥವ್ರು, ಇಂದಿರಾ ಗಾಂಧಿ ಅಂತವರು ಪ್ರಧಾನಮಂತ್ರಿ ಆಗಿದ್ದಂಥ ಪಾರ್ಟಿ ಅದು. ಸೋನಿಯಾ ಗಾಂಧಿ ಅಂತವರು ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಸ್ಥಾನದಲ್ಲಿ, ಆಲ್ಮೋಸ್ಟ್ ಶುಡ್ ಹ್ಯಾವ್ ಬೀನ್ ದ ಪ್ರೈಮ್ ಮಿನಿಸ್ಟರ್ ಇನ್ 2004. ಆ ಥರದ ಪಾರ್ಟಿಯವರು ಇದನ್ನ ಮ್ಯಾನಿಫೆಸ್ಟೋದಲ್ಲಿ ಬರೆಯೋಕ್ಕಿಂತ ಮುಂಚೆ ಎಷ್ಟು ಜನ ಹೆಣ್ಮಕ್ಳಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಫಸ್ಟ್ ಹೇಳ್ಬೇಕು ನನಗೆ. ಕಾರ್ಯರೂಪಕ್ಕೆ ನೀವು ಮ್ಯಾನಿಫೆಸ್ಟೋದಲ್ಲಿ ಆಮೇಲೆ ತಂದುಬಿಡೋದಲ್ಲ, ನೀವು ಫಸ್ಟ್ ಕೊಟ್ಬಿಟ್ಟು ತೋರಿಸ್ಬೇಕಾಗಿತ್ತು. ನನ್ನ ಪ್ರಕಾರ ಕರ್ನಾಟಕದಲ್ಲಿ 7 ಜನ ಹೆಣ್ಮಕ್ಳಿಗೆ ಟಿಕೆಟ್ ಕೊಡ್ಬೇಕಾಗಿತ್ತು ಕಾಂಗ್ರೆಸ್ನವ್ರು. ಮತ್ತು 543 ಕಾನ್ಸ್ಟಿಟ್ಯೂನ್ಸೀಸ್ಗಳಲ್ಲಿ ಅವ್ರು ಎಷ್ಟರಲ್ಲಿ ಸ್ಪರ್ಧೆ ಮಾಡ್ತಿದಾರೋ ಅಷ್ಟರಲ್ಲಿ ಮಿನಿಮಮ್ 33% ಅಂತಂದ್ರೆ 500ರಲ್ಲಿ ಮಿನಿಮಮ್ 150 ಕಾನ್ಸ್ಟಿಟ್ಯೂನ್ಸೀಸ್ಗಳಲ್ಲಿ ಹೆಣ್ಮಕ್ಳಿಗೆ ಸ್ಥಾನ ಕೊಡ್ಬೇಕಾಗಿತ್ತು, ಅವ್ರು ಟಿಕೆಟ್ ಕೊಡ್ಬೇಕಾಗಿತ್ತು. 200 ಕಾನ್ಸ್ಟಿಟ್ಯೂನ್ಸೀಸ್ ಅಲ್ಲಿ ಮಿನಿಮಮ್ ನಾನು ಹೇಳೋದು. ಕೊಟ್ಟಿದಾರಾ? ಹೆಂಗೆ ನೀವು ಮತ್ತೆ ಇಲ್ಲಿ ಬರ್ದ್ಬಿಟ್ಟು ನೀವು ಹೇಳಕ್ಕೆ ಪುರಾಣ, ಹೇಳಕ್ಕೆ ಗಾದೆ, ಹೇಳಕ್ಕೆ ವೇದ, ತಿನ್ನೋದು ಬದನೆಕಾಯಿ ಅಂದ್ರೆ ಹೆಂಗೆ ನೀವು? ನಾನು ಇದನ್ನ ಎಲ್ಲಾ ಪಾರ್ಟಿಗಳಿಗೂ ಕೇಳಬೇಕು. ಫಸ್ಟ್ ದೇ ಶುಡ್ ಸ್ಟ್ಯಾಂಡ್ ಅಂಡ್ ದೇ ಶುಡ್ ಶೋ ಇಟ್ ಔಟ್ ಟು ಪೀಪಲ್, ರೈಟ್?
ಅವರು ಸರ್ಕಾರ ಬಂದ ಮೇಲೆ 33% ಹೆಣ್ಮಕ್ಳಿಗೆ ಕೊಡೋದು. ದಟ್ ಈಸ್ ರಿಸರ್ವೇಶನ್ ಇನ್ ಜಾಬ್ಸು, ಅದು ಇದು ಇನ್ನೊಂದು ಬೇರೆ ಬೇರೆ ಸ್ಥಾನಗಳಲ್ಲಿ. ಬಟ್ ಇಲ್ಲೊಂದು ಎಕ್ಸಾಂಪಲ್ ಸೆಟ್ ಮಾಡ್ಬೇಕ್ರಿ. ಎಷ್ಟು ಜನ ಇದ್ದಾರ್ರಿ ಮಂತ್ರಿಗಳು ಕರ್ನಾಟಕದಲ್ಲಿ ಹೆಣ್ಮಕ್ಳು? ಒಬ್ಬರೇ ಇರೋದ್ರಿ. ಎಷ್ಟು ಜನ ಹೆಣ್ಮಕ್ಳು ಶಾಸಕರಿದ್ದಾರ್ರಿ? ಬಹಳ ಕಡಿಮೆ. ಎಷ್ಟು ಜನ ಇದ್ದಾರೆ? ನೀವು ಕೌಂಟ್ ಮಾಡ್ಬೇಕು ಬಹಳ ಕಡಿಮೆ ಅಂತ. ಐ ನೋ ಯು ಹ್ಯಾವ್ ಟು ಕೌಂಟ್. ನನ್ನ ಪ್ರಕಾರ ಅಂಜಲಿ ನಿಂಬಾಳ್ಕರ್, ಸೌಮ್ಯ ರೆಡ್ಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ 3 ಜನ ಅಷ್ಟೇ. ದಟ್ ಫಾರ್ ಹೌ ಮೆನಿ? 224 3 ಜನ. ವಾಟ್ ಕಮಾನ್ ಬ್ರದರ್. ಜಯಮಾಲಾ ಓಕೆ, ಅವರು ಇವ್ರನ್ನ ತಂದ್ಬಿಟ್ಟು ಹಿಂಬಾಗ್ಲ ಮೂಲಕ ಅವ್ರನ್ನ ತಂದು ಸಚಿವರನ್ನಾಗಿ ಮಾಡಿದ್ದು. ಸಿ ವಾಟ್, ಏನ್ ಮಾತಾಡ್ತಾ ಇದ್ದೀರಾ ರೀ ನೀವು? ಏನ್ ಮಾತಾಡ್ತೀರಾ? ಇದನ್ನ ನಾನು ಕೇಳಬೇಕಾಗಿರೋದು. ಬಟ್ ಹವೆವರ್ ಇಟ್ಸ್ ಗುಡ್. 33% ಈಸ್ ಗುಡ್. ಜೊತೆಗೆ ಬಹಳ ಪ್ರಮುಖವಾಗಿ ಇವರು ಉಲ್ಲೇಖ ಮಾಡಿರೋದು ಆದಿವಾಸಿಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಮತ್ತು ಹೆಲ್ತ್ ಸೆಕ್ಟರ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಎಜುಕೇಶನ್ ಇಸ್ ಬ್ಯೂಟಿಫುಲ್, ಪೀಪಲ್ ನೀಡ್ ಇಟ್. ಡೆಫಿನೆಟ್ಲಿ ಜನಕ್ಕೆ ಅದೆಲ್ಲ ಬೇಕು. ಮತ್ತೆ ನ್ಯಾಯ ಯೋಜನೆ ಬಹಳ ಚರ್ಚೆ ಆಗ್ತಾ ಇದೆ. ನ್ಯಾಯ ಯೋಜನೆ ಚರ್ಚೆ ಆಗ್ತಾ ಇದೆ, ಬಟ್ ಪ್ರಾಕ್ಟಿಕಲಿ ಹೇಗೆ ಸಾಧ್ಯ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕು. ನೋಡಿ, ನ್ಯಾಯ ಯೋಜನೆ ಬಗ್ಗೆ ನ್ಯೂನತಮ್ ಆಯ್ ಯೋಜನಾ 72,000 ಪ್ರತಿ ವರ್ಷಕ್ಕೆ, 6,000 ರೂಪಾಯಿ ತಿಂಗಳಿಗೆ, 20% ಬಡವರ್ಗದ ರೇಖೆಯ ಕಡಿಮೆ ಇರೋರಿಗೆ ಕೊಡೋದು ಅಂತ ಇದೆಯಲ್ಲ. ಯೋಜನೆ ಈಸ್ ಆಲ್ಮೋಸ್ಟ್ ಅಪೀಸಿಂಗ್ ಪಾಲಿಟಿಕ್ಸೇ. ಬಿಜೆಪಿ ಅವ್ರು ಮಾಡಿದ್ರಲ್ಲ, ರೈತರಿಗೆ 6,000 ಕೊಡ್ತೀವಿ ವರ್ಷಕ್ಕೆ ಅಂತ. ಅದೂ ಒನ್ ಆಫ್ ದಿ ವರ್ಸ್ಟ್ ಯೋಜನೆ ನಾನು ಹೇಳ್ತೀನಿ ಕೇಳಿ. ಇದು ನಾನು ವರ್ಸ್ಟ್ ಯೋಜನೆ ಅಂತ ಹೇಳೋದಿಲ್ಲ. 72,000 ಅಥವಾ 6,000 ರೂಪಾಯಿ ಕೊಡೋದನ್ನ ಪ್ರತಿ ತಿಂಗಳಿಗೆ. ಬಟ್ ಇದಕ್ಕೆ ಪ್ಲಾನ್ ಆಫ್ ಆಕ್ಷನ್ಸ್ಗಳು ತುಂಬಾ ಬೇಕು ಅಂತ ನನಗನ್ಸೋದು. ಸೋರ್ಸ್ ಏನು, ಎಲ್ಲಿಂದ ಕೊಡ್ತೀರಿ? ಸಬ್ಸಿಡಿ ಮತ್ತು ವಾಪಸ್ ತಗೊಳ್ಳಲ್ಲ ಅಂತ ಹೇಳಿದ್ದಾರೆ. ಕರೆಕ್ಟ್. ಸೋರ್ಸ್ ಎಲ್ಲಿಂದ ಕೊಡ್ತೀರಿ? ನಾವು ಹೇಳ್ದಂಗೆ ಎಷ್ಟು ಬೇಕಾದ್ರೂ ಅಷ್ಟು ನೋಟ್ ಪ್ರಿಂಟ್ ಮಾಡಿ ಸರ್ಕಾರ ಕೊಡಕ್ಕಾಗಲ್ಲ. 15% ಅದಕ್ಕೆ ಬೇಕಂತ. ಎಕ್ಸಾಕ್ಟ್ಲಿ 15% ಅದಕ್ಕೆ ಬೇಕು. 3 ಲಕ್ಷ ಕೋಟಿಗಿಂತ ಜಾಸ್ತಿ ಅಂತ ಹೇಳ್ತೀರಿ. ವೇರ್ ಇಸ್ ದಿ ಸೋರ್ಸ್? ಎಲ್ಲಿಂದ ಕೊಡ್ತೀರಿ? ಒಂದನೇ ಪ್ರಶ್ನೆ. ಎರಡನೇದು ಬಹಳ ಮುಖ್ಯವಾಗಿರೋ ಪ್ರಶ್ನೆ, ನಮ್ಮ ದೇಶದಲ್ಲಿ ಜನಗಣತಿ ಮಾಡ್ತಾರೆ. ನನ್ನ ಪ್ರಕಾರ 2011 ಕಡೆಯ ಜನಗಣತಿ ಆಗಿದ್ದು ಅಂತ ಅನ್ಕೊಳ್ತೀನಿ. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಓಕೆ, ಸಿದ್ದರಾಮಯ್ಯ ಕಾಲದಲ್ಲಿ ಜಾತಿ ಗಣತಿ ಅಂತ ಮಾಡಿದ್ರು. ಅದು ಏನ್ ಮಾಡ್ಕೊಂಡ್ರು, ಅದು ಎಲ್ಲಿಟ್ರು? ಯಾವ್ದೊಂದು ರಿಪೋರ್ಟ್ ಲೀಕ್ ಆಯ್ತು ಅಂದ್ರೆ, ಬಟ್ ಅದು ಸರಿಯಾಗಿ ಗೊತ್ತಾಗಿಲ್ಲ. ಅದೇನೋ ಯಾರು ಆಂಜನೇಯ ಇದ್ದಿದ್ದಲ್ವಾ, ಆಂಜನೇಯನವ್ರು ಎಲ್ಲೋದ್ರೂ ನನಗೆ ಗೊತ್ತಿಲ್ಲ, ಹುಡುಕ್ಬೇಕು ಸ್ವಲ್ಪ ಅವ್ರನ್ನ ನಾನು ಇವಾಗ. ಆಯ್ತಾ, ಒಂದು. ಬಟ್ ಎಕನಾಮಿಕ್ ಸೆನ್ಸಸ್ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಆಗೇ ಇಲ್ಲ. ನಮಗೆ ಗೊತ್ತೇ ಇಲ್ಲ ಎಕನಾಮಿಕ್ ಸೆನ್ಸಸ್ ಅಂದ್ರೆ ಏನು ಅಂತ. ನಮಗೆ ಗೊತ್ತೇ ಇಲ್ಲ. ಏನ್ ಹೇಳಿ ಎಕನಾಮಿಕ್ ಸೆನ್ಸಸ್ ಅಂದ್ರೆ? ಎಷ್ಟು ಆದಾಯ? ನಾನು ನೀವು ಮಾತಾಡ್ತೀವಿ, ನಮ್ಮ ದೇಶದಲ್ಲಿ ಬಡವರಿದ್ದಾರೆ, ನಮ್ಮ ದೇಶದಲ್ಲಿ ಇವ್ರಿಗೆ BPL ಕಾರ್ಡ್ಗಳಿರೋರು ಇದ್ದಾರೆ, ಅವರೆಲ್ಲ ಕಡಿಮೆ ಇರೋರು, ಗ್ರೀನ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ. ಬಟ್ ಎಕನಾಮಿಕ್ ಸೆನ್ಸಸ್ ಆಗಿಲ್ಲ. ಅವ್ರ ಬೇರೆ ಆದಾಯದ ಮೂಲ ಏನು, ಹೇಗೆ ಅವ್ರನ್ನ ನೀವು BPL ನ ಅಡಿಯಲ್ಲಿ ತಂದ್ರಿ, ಎಷ್ಟು ಜನ ಇದ್ದಾರೆ, 20% ಅಂತಂದ್ರೆ ಎಷ್ಟು ಜನ ಇದ್ದಾರೆ? ಇಟ್ ಈಸ್ ವೆರಿ ಡಿಫಿಕಲ್ಟ್. ಆಮೇಲೆ ನಾನು ವಿಜಯ್ ಅವ್ರಿಗೂ ಅದನ್ನೇ ಹೇಳ್ತಾ ಇದ್ದೆ. ಐ ಡೋಂಟ್ ವಾಂಟ್ ಟು ನೇಮ್ ದ ಸೇಮ್ ಥಿಂಗ್ ಐ ಮೆನ್ಷನ್. ನಾನು ಇದನ್ನಿಲ್ಲಿ ಹೇಳ್ತೀನಿ. ಹಿ ಮೆನ್ಷನ್ ದಿ ಸೇಮ್ ಥಿಂಗ್ ಆಲ್ಸೋ. ಮೊನ್ನೆ ಯಾವುದೋ ಒಂದು ಜಿಲ್ಲೆಯಲ್ಲಿ 1,20,000 ಜನ BPL ಕಾರ್ಡ್ದಾರರು. 1,20,000 ಜನಕ್ಕೆ BPL ಕಾರ್ಡ್ ಸಿಗಬೇಕು ಅಂತಿತ್ತು. ಆ ಜಿಲ್ಲೆಯಲ್ಲಿ 2 ಲಕ್ಷ BPL ಕಾರ್ಡ್ಗಳು ಪ್ರಿಂಟ್ ಆಗೋಗಿದೆ. ಎಷ್ಟು? 2 ಲಕ್ಷ BPL ಕಾರ್ಡ್ಗಳು ಪ್ರಿಂಟ್ ಆಗೋಗಿದೆ. ಸಿ, 80,000 ಫೇಕ್ BPL ಕಾರ್ಡ್. ಯಾವ ಆಧಾರದಲ್ಲಿ? 72,000 ಹೆಂಗ್ ಮಾಡ್ತೀರಿ? BPL ಹೇಗೆ ಮಾಡ್ತೀರಿ? ಆಮೇಲೆ ನಾಳೆ ಮಾಡೋಕ್ಕಾಗಲ್ಲ ಇದನ್ನ. ಆಮೇಲೆ ನೋಡಿ, ಕುಮಾರಸ್ವಾಮಿ ಅವರು 57,000 ಕೋಟಿನೋ 48,000 ಕೋಟಿನೋ ರೈತರ ಸಾಲ ಮನ್ನಾ ಅಂತಂದ್ರು. ನನ್ನ ಪ್ರಕಾರ 9,000 ಕೋಟಿಯಷ್ಟು ರೈತರ ಸಾಲ ಮನ್ನಾ ಒಂದು ಹಂತಕ್ಕಾಗಿದೆ ಅಷ್ಟೇ. 24 ಗಂಟೆ ಒಳಗೆ ಮಾಡ್ತೀವಿ ಅಂತಂದ್ರು. 24 ಅಲ್ಲ ಸ್ವಾಮಿ, 10 ತಿಂಗಳಾಯ್ತು. ಅದು ಒಂದೇ ಹಂತದಲ್ಲಿ ಅಂದ್ರು. ಬಟ್ ಈ ಬಜೆಟ್ ಅಲ್ಲಿ ಬರೀ ಸ್ವಲ್ಪ ಮಾತ್ರ ಈ ಘೋಷಣೆ. ಒನ್ಸ್ ಅಗೈನ್, ನಾನು ಕುಮಾರಸ್ವಾಮಿ ಅವರ ರೈತ ಪರ ಕಾಳಜಿ ನಿಲುವುಗಳ ಬಗ್ಗೆ ನಾನು ಪ್ರಶ್ನೆ ಮಾಡೋದಿಲ್ಲ. ಅವ್ರಿಗಿದೆ, ಅವ್ರಿಗೆ ನಾವು ಮನ್ನಾ ಮಾಡಬೇಕು ಅಂತಿತ್ತು. ಐ ಕಂಪ್ಲೀಟ್ಲಿ ಅಪ್ರಿಷಿಯೇಟ್. ನಾನು ಅದ್ರ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ. ಬಟ್ ಇಂಪ್ರಾಕ್ಟಿಕಲ್. ಇವರು 10 ದಿನದಲ್ಲಿ ನಾನು ದೇಶದ ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತಾರೆ. ಈಸ್ ಇಟ್ ಪಾಸಿಬಲ್ ಬ್ರದರ್? ಹೆಂಗ್ ಸಾಧ್ಯ ರೀ ಅದೆಲ್ಲ? ಇವೆಲ್ಲದ್ರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡಬೇಕು. ಬಟ್ ಎಲ್ಲ ಓಕೆ, ಫೈನ್, ಫರ್ಗೆಟ್ ಅಬೌಟ್ ಇಟ್. ಆಮೇಲೆ ಇಲ್ಲಿ ನಾವು ಕೇಳಬೇಕಾಗಿರೋದು ಏನು ಅಂತಂದ್ರೆ, ನನಗೆ ಬಹಳ ಘಾಸ್ಟ್ಲಿ ಅಂತ ಅನ್ಸಿದ್ದೇನು ಅಂತಂದ್ರೆ ಈ 30ನೇದು ಏನ್ ಗೊತ್ತಾ? ನೋಡಿ, ಕಾಂಗ್ರೆಸ್ ವಿಲ್ ಇನಿಶಿಯೇಟ್ ಎ ಕಾಂಪ್ರಹೆನ್ಸಿವ್ ರಿವ್ಯೂ ಆಫ್ ಆಲ್ ದಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ to repeal instruments that are outdated or unjust or
ಅನ್ರೀಸನಬಲಿ ರಿಸ್ಟ್ರಿಕ್ಟ್ ದಿ ಫ್ರೀಡಮ್ ಆಫ್ ದಿ ಪೀಪಲ್ ಅಂತ ಬರೀತಾರೆ. ಅಂದ್ರೆ ಯಾವ ಯಾವ ಜಡ್ಡುಗಟ್ಟಿರುವ ಕಾನೂನುಗಳಿದಾವೆ ನಾವು ಅದನ್ನೆಲ್ಲ ಬದಲಾವಣೆ ಮಾಡ್ತೀವಿ, ರೆಗ್ಯುಲೇಷನ್ಸ್ಗಳು ಯಾವ್ಯಾವ ಇದಾವೆ ಅದನ್ನೆಲ್ಲ ನಾವು ಬದಲಾವಣೆ ಮಾಡ್ತೀವಿ ಅಂತ ಇವರು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಇಲ್ಲಿ ಗಮನಿಸಬೇಕಾಗಿರೋದು ಏನು ಅಂತಂದ್ರೆ ಬಹಳ ಮುಖ್ಯವಾಗಿ 124A ಸೆಡಿಷನ್ ಚಾರ್ಜಸ್, ರಾಷ್ಟ್ರದ್ರೋಹ, ದೇಶದ್ರೋಹದ ಕೆಲಸ. ಏನು ದೇಶದ್ರೋಹ ಅಂತಂದ್ರೆ ಯಾವ್ದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ? ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಕಲ್ಲು ಹೊಡಿತಾರೆ ನಮ್ಮ ಆರ್ಮಿ ಮೆನ್ ಮೇಲೆ, ಅದು ದೇಶದ್ರೋಹದ ಕೆಲಸ. ದೇಶದ ವಿರುದ್ಧ ಯಾವನು ಕೆಡದಾಗಿರೋ ಕಾಮೆಂಟ್ ಮಾಡ್ತಾನೆ, ನಾವು ಅದನ್ನು ಕಿತ್ತಾಕ್ಬಿಡ್ತೀವಿ ಅಂತಂದ್ರೆ ಪ್ರಶ್ನೆ ಮೂಡುತ್ತೆ. ಆಮಿಟ್ ಮಾಡ್ಬಿಡ್ತೀವಿ 124A ಅಂತ ಬರೀತಾರೆ. ದೇಶದ್ರೋಹ ಅಂತಂದ್ರೆ ದೇಶದ ವಿರುದ್ಧ ಮಾತನಾಡೋದು ಬಹಳ ದೊಡ್ಡ ದೇಶದ್ರೋಹ. ಇವಾಗ ದೇರ್ ಇಸ್ ಒನ್ ಲೆಫ್ಟ್ ಮೆಂಟಾಲಿಟಿ ಇನ್ ದಿಸ್ ಕಂಟ್ರಿ, ಎಡಪಂಥೀಯ ಮೆಂಟಾಲಿಟಿ ದೇಶದಲ್ಲಿ ಇದೆ. ಅವ್ರು ಮಾತಾಡೋದು ಎಲ್ಲವೂ ದೇಶದ್ರೋಹ ಅಂತ ನಾನು ದೇವರನಿಗೂ ಹೇಳೋದಿಲ್ಲ. ಸರ್ಕಾರನ ಪ್ರಶ್ನೆ ಮಾಡೋದೆಲ್ಲ ದೇಶದ್ರೋಹ ಆಗೋದಿಲ್ಲ. ನೀವು ಮೋದಿನ ಪ್ರಶ್ನೆ ಮಾಡ್ತೀರಿ ಏನು ಮಾತ್ರಕ್ಕೆ ನೀವು ದೇಶದ್ರೋಹಿ ಅಂತಂದ್ರೆ ತಪ್ಪು, 100% ತಪ್ಪು. ನಾನು ಬಿಜೆಪಿಯವ್ರನ್ನ ಸಾರಸಟ್ಟಾಗಿ ಹೇಳ್ತೀನಿ ಈ ವಿಷಯದಲ್ಲಿ. ವಾಟ್ ಯು ಆರ್ ಡೂಯಿಂಗ್ ಇಸ್ ನಾನ್ ಸೆನ್ಸ್. ಬಿಜೆಪಿಯವರು ಯಾಕೆ ಮೋದಿನ ಪ್ರಶ್ನೆ ಮಾಡಬಾರ್ದಾ? ನಾನು ನೀವು ಇಟ್ ಈಸ್ ರಾಂಗ್. ಪ್ರಧಾನಿ ನಾನು ಪ್ರಶ್ನೆ ಮಾಡ್ತೀನಿ ರೀ. ಲೆಫ್ಟ್ ಮೆಂಟಾಲಿಟಿ, ಎಡಪಂಥೀಯ ಮೆಂಟಾಲಿಟಿ ಇದೆ. ಹೌವರ್ ದೇಶದ ಬಗ್ಗೆ, ದೇಶದ ವಿರುದ್ಧ ಟ್ವೀಟ್ ಮಾಡ್ಕೊಳ್ಳೋದು, ಇನ್ನೊಂದು ಬರೆಯೋದು, ಜಮ್ಮು ಕಾಶ್ಮೀರದಲ್ಲಿ ಯೋಧರಿಗೆ ಕಲ್ಲು ಹೊಡೆಯೋದು ದೇಶದ್ರೋಹ, ನಾವು ಕಿತ್ತಾಕ್ಬಿಡ್ತೀವಿ. ಆಮೇಲೆ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಆಕ್ಟ್ ಇದೆ, ಅಂದ್ರೆ ಅವ್ರಿಗೆ ಕೊಟ್ಟಿದ್ದಾರೆ ನೀವು ಯಾರಾದ್ರೂ ದೇಶದ್ರೋಹತನ ಮಾಡ್ತಿದ್ರೆ ನೀವು ಕ್ರಮ ತಗೊಳ್ಳಿ ಅಂತ ಇದೆ ಒಂದು. ಅದನ್ನ ನಾವು ರಿವ್ಯೂ ಮಾಡ್ತೀವಿ ಅಂತಂದ್ರೆ ಏನು? ಇದು ಬಹಳ ದೊಡ್ಡ ಪ್ರಶ್ನೆ ಆಗತ್ತೆ. ಜೊತೆಗೆ ಟಾರ್ಚರ್ ಆಕ್ಟ್ ಅಂತ ಇಲ್ಲಿದೆ. ಟಾರ್ಚರ್ ಆಕ್ಟ್ ನ ನಾವು ಯೋಚನೆ ಮಾಡ್ತೀವಿ ಅಂತ ಇಲ್ಲಿದೆ. ಅಂದ್ರೆ ಪೊಲೀಸರು ಟಾರ್ಚರ್ ಕೊಡೋದು, ಅವ್ರು ಟಾರ್ಚರ್ ಕೊಡೋದು. ಬಟ್ ಇಟ್ ಡಿಪೆಂಡ್ಸ್ ಅಲ್ವಾ ಯಾವ ವಿಷಯದಲ್ಲಿ ಅಂತ ಇಲ್ಲಿ ನಾವು ಯೋಚನೆ ಮಾಡ್ಬೇಕಲ್ವಾ. ಆಮೇಲೆ ಬಹಳ ಮುಖ್ಯವಾಗಿ ನೋಡಿ, ಒಮಿಟ್ ಸೆಕ್ಷನ್ 499 ಅಂತಿದೆ. 499 ಇಸ್ ಡಿಫಮೇಷನ್, 500 ಇಸ್ ದಿ ಪನಿಷ್ಮೆಂಟ್ ಫಾರ್ ಡಿಫಮೇಷನ್. ಓಕೆ ಫೈನ್, ಫರ್ಗೆಟ್ ಅಬೌಟ್ ಇಟ್. ಬಟ್ ಏನು ಪತ್ರಕರ್ತರಿಗೆ ಬಹಳ ಒಳ್ಳೇದು ಮಾಡ್ತೀವಿ ಅಂತ ನಮಗೇನು ಯಾರು ಏನು 1000 ಡಿಫಮೇಷನ್ ಹಾಕೊಳ್ಳಿ, ಐ ಡೋಂಟ್ ಕೇರ್. ಒಂದು no bites required. Discriminal laws that are essentially laws directed against civil violations and can be subjected to civil penalties. ಡಿಕ್ರಿಮಿನಲೈಸ್ ಅಂತ ಬರೀತಾರೆ. ಇದನ್ನ ನಾನು ಹೇಳ್ತಾ ಇದ್ನಲ್ಲ, ಸಿವಿಲ್ ವೈಲೇಷನ್ಸ್ ಆದ್ರೆ ಅದನ್ನ ನಾವು ಡಿಕ್ರಿಮಿನಲೈಸ್ ಮಾಡ್ಬಿಡ್ತೀವಿ. ಕಲ್ಲೊಡೆದ್ರೆ ನಾವು ಅದನ್ನ ಡಿಕ್ರಿಮಿನಲೈಸ್ ಮಾಡ್ಬಿಡ್ತೀವಿ ಅಂತಂದ್ರೆ ಇದು ಪ್ರಶ್ನೆ ಮಾಡ್ತಾರೆ ಜನ. ಎಲ್ಲದರಲ್ಲೂ ಇದನ್ನು ಕೊಟ್ಬಿಟ್ಟು, ಎಲ್ಲ ಬಹಳ ಚೆನ್ನಾಗಿ ಕೊಟ್ಬಿಟ್ಟು ಇದನ್ನು ಕೊಟ್ಬಿಟ್ರೆ ಏನಾಗುತ್ತೆ? ದಿಸ್ ಗೋಸ್ ಟು ದಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಆಲ್ಮೋಸ್ಟ್ ಈಗ ಮಾಜಿ ಸೈನಿಕರೆಲ್ಲ ನಮ್ಮ ಚರ್ಚೆ ಬಂದ್ರು ಅದೇ ಮಾತನ್ನ ಹೇಳ್ತಾ ಇದ್ರು. ಹೌದಾ? ಅವ್ರು ಕಲ್ಲು ಹೊಡೆದಾಗ ನಾವು ಅದಕ್ಕೆ ರಿಪೀಟ್ ಏನಾದ್ರು ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ. ಅದನ್ನ ಕಿತ್ಕೊಬಿಟ್ರೆ ನಾವೇನ್ ಮಾಡೋಣ? ಅಬ್ಸಲ್ಯೂಟ್ಲಿ ರೈಟ್. ಬಟ್ ಹವೆವರ್ ಐ ವುಡಂಟ್ ಸೇ ದಿಸ್ ಇಸ್ ಅ ಬ್ಯಾಡ್ ಮ್ಯಾನಿಫೆಸ್ಟೋ, ದಿಸ್ ಇಸ್ ಅನ್ ಆವರೇಜ್ ಮ್ಯಾನಿಫೆಸ್ಟೋ. ಬಟ್ ಇದರಲ್ಲಿ ಬಹಳ ಒಂದು ಟೆಕ್ನಿಕಲ್ ಫ್ಲಾ ಇದೆ. ಲಾಸ್ಟ್ ಇಲ್ಲಿ ಕಾಂಗ್ರೆಸ್ ವಿಲ್ ಡೆಲಿವರ್ ಅಂತ ಬರ್ದಿದ್ದಾರೆ. ನಾನು ಇದನ್ನೇ ಅವಾಗಲೇ ಹೇಳಿದ್ದು, ಇಲ್ಲಿ ಕಾಂಗ್ರೆಸ್ ವಿಲ್ ಡೆಲಿವರ್ ಅಲ್ಲ, ಮಹಾಘಟಬಂಧನ ವಿಲ್ ಡೆಲಿವರ್ ಅಂತ ಬರಬೇಕಾಗಿತ್ತು. ಈ ಕಾಂಗ್ರೆಸ್ನವ್ರು ಅಧಿಕಾರಕ್ಕೆ ಬರಲ್ಲ ಸಿಂಗಲ್ ಪಾರ್ಟಿಯಾಗಿ, ಬಿಸಾಕಿ ಮತ್ತೆ ಆ ಕಡೆ ಇಡಿ ಅಷ್ಟೇ. ಫೇಕ್ ಇದು 55 ಪುಟ ಫೇಕು. ಮತ್ತು ಮಹಾಗಠಬಂಧನದವ್ರು ಕೇಳಿ ಬರ್ದಿದಾರ ಇದನ್ನ. ಈಗ ನಾಳೆ ಬಿಜೆಪಿಯವ್ರು ಏನು NDA ವಿಲ್ ಡೆಲಿವರ್ ಅಂತ ಬರೀತಾರೋ, ಬಿಜೆಪಿ ವಿಲ್ ಡೆಲಿವರ್ ಅಂತ ಬರೀಬೇಕು ನೋಡ್ಬೇಕು. ಬಟ್ ಬಿಜೆಪಿ ವಿಲ್ ಡೆಲಿವರ್, NDA ವಿಲ್ ಡೆಲಿವರ್ಗೆ ಅಂತ ವ್ಯತ್ಯಾಸ ಕಾಣಿಸಲ್ಲ ನಿಮಗೆ. ಯಾಕಂದ್ರೆ ಒಂದು ಅಸ್ಸಾಂ ಗಣ ಪರಿಷತ್ತು, ಶಿವಸೇನಾ ಅವ್ರದ್ದು ಒಂದಿಷ್ಟು ತಕರಾರುಗಳು ಬಿಟ್ರೆ ಅದೆಲ್ಲ ಹೋಯ್ತು. ಬಿಟ್ರೆ NDAದಲ್ಲಿ ನಿಮ್ಗೆ ಬಹಳ ದೊಡ್ಡ ಇದು ಕಾಣಿಸಲ್ಲ ನಿಮಗೆ, ಏನೋ ಡಿಸ್ಟೆಬಿಲೈಸೇಷನ್ ಕಾಣಿಸಲ್ಲ ನಿಮಗೆ. ಇವರಲ್ಲಿ ಯಾರು ಒಂದೇ ಆಗಿಲ್ಲ ಇನ್ನು. ಕಾಂಗ್ರೆಸ್ ವಿಲ್ ಡೆಲಿವರ್, ಹೌ ಕಾಂಗ್ರೆಸ್ ವಿಲ್ ಡೆಲಿವರ್ ವಿತ್ 150 seats ಬ್ರದರ್? ಇಟ್ ಹ್ಯಾಸ್ ಟು ಬಿ ಮಹಾಗಠಬಂಧನ್, ರೈಟ್? ಇದು JDSನವ್ರು ಪ್ರಾಬ್ಲಿ ನಾನೇ ಹೇಳ್ಕೊಡ್ತಿರೋದು JDSನವ್ರಿಗೆ ಮತ್ತು ಬೇರೆ ಬೇರೆ ಅಂಗ ಪಕ್ಷಗಳಿಗೆ. ಓಕೆ, ಸಿ ಯು ಟುಮಾರೋ. ಶಿವಕುಮಾರ್ ಉದಾಸಿ ಅವರ ಇಂಟರ್ವ್ಯೂ ಪ್ರಸಾರ ಆಗುತ್ತೆ ಇವಾಗ, ಪವರ್ ಪಂಚ್ ನೋಡಿ. ಥ್ಯಾಂಕ್ ಯು, ಗುಡ್ ನೈಟ್.